ಮುತ್ತಪರೈ ಪುತ್ರ ರಿಕ್ಕಿ ರೈ ಫೈರಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಕೆಲವೊಂದು ಡೀಟೇಲ್ಸ್ ಇದೆ, ಅಪ್ಡೇಟ್ ಬರ್ತಾ ಇದೆ, ನೋಡ್ತಾ ಹೋಗೋಣ. ಮುತ್ತಪರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿದ್ದು ಫೇಕಾ? ಫೈರಿಂಗ್ ಪ್ರಹಸನ ಎಲ್ಲವೂ ಕೂಡ ಡ್ರಾಮಾನ? ಯಾಕೆ ಹಿಂಗ ಅನಿಸ್ತಾ ಇದೆ ನೋಡ್ತಾ ಹೋಗೋಣ. ಫೈರಿಂಗ್ ಪ್ರಹಸನ ಎಲ್ಲವೂ ಕೂಡ ಡ್ರಾಮಾನ ಅನ್ನೋ ಪ್ರಶ್ನೆ ಇದೆ. ರಿಕ್ಕಿ ಮಾಜಿ ಗನ್ಮ್ಯಾನ್ ವಿಠಲ್ ಸ್ಫೋಟಕ ಸತ್ಯವನ್ನ ಬಾಯ್ಬಿಟ್ಟಿದ್ದಾನೆ. ಏನಂತ ನೋಡೋಣ. ರಿಕ್ಕಿ ಮಾಜಿ ಗನ್ಮ್ಯಾನ್ ವಿಠಲ್ ಪೊಲೀಸರ ವಶದಲ್ಲಿದ್ದಾನೆ ಸದ್ಯ. ಅನಾರೋಗ್ಯದ ಹಿನ್ನೆಲೆಯಲ್ಲಿ ತೋಟದ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದ ಆತ. ಬಿಡದಿಯ ತೋಟದ ಮನೆಯಲ್ಲಿ ಈ ವಿಠಲ್ ಸುಮಾರು 30 ವರ್ಷಗಳಿಂದ ಮುತ್ತಪರೈ ಜೊತೆಗಿದ್ದ. ಆ ನಂತರ ಹಿಂಗೆ ಕಂಟಿನ್ಯೂ ಆಗಿದ್ದಾನೆ. ವಿಠಲ್ನನ್ನ ವಿಚಾರಣೆ ನಡೆಸ್ತಾ ಇದ್ದಾರೆ ಬಿಡದಿ ಪೊಲೀಸರು. ಘಟನೆ ನಡೆದ ದಿನ ಈತನಿಂದಲೇ ಮಾಹಿತಿ ಸೋರಿಕೆ ಆಗಿದೆ ಅನ್ನುವ ಶಂಕೆ ಇದೆ. ರಿಕ್ಕಿ ಫಾರ್ಮ್ ಹೌಸ್ನಿಂದ ಹೊರಡುವ ಮುನ್ನ ಈ ವಿಠಲ್ ಕೂಡ ಹೊರಟಿದ್ದಾನೆ. ಫೈರಿಂಗ್ ಬಳಿಕ ಮತ್ತೆ ಫಾರ್ಮ್ ಹೌಸ್ಗೆ ವಾಪಸ್ ಆಗಿದ್ದಾನೆ ವಿಠಲ್. ಅಂದ್ರೆ ಡ್ರಾಮಾನ ಅನ್ನೋದಕ್ಕಿಂತ ವಿಚಾರ ಲೀಕ್ ಆಗಿದ್ದು ಈ ಮನುಷ್ಯನಿಂದನೇನಾ ಅಂತ ಅನುಮಾನ ಇದು. ರಿಕ್ಕಿ ರೈ ಮೇಲೆ ಫೈರಿಂಗ್ ಆಗಿರೋದು ನಿಜ, ಪೊಲೀಸರು ತನಿಖೆ ನಡೆಸ್ತಾ ಇರೋದು ನಿಜ. ಬಟ್ ಪಕ್ಕದಲ್ಲಿರೋರು, ಜೊತೆಲಿದ್ದವರು ಯಾರಾದ್ರೂ ಗುಂಡ ಇಟ್ಟಿರ್ಬೇಕಲ್ಲ, ಹಾಕೊಟ್ಟಿರ್ಬೇಕಲ್ಲ, ಅದು ಈ ಮನುಷ್ಯನೇನಾ, ಈ ವ್ಯಕ್ತಿನೇನಾ? ಇವ್ರ ತಂದೆ ಕಾಲದಿಂದಲೂ ಇದ್ರಂತೆ ವಿಠಲ್ ಅಂತ ಈತನ ಹೆಸರು. ಸದ್ಯ ಈತ ಪೊಲೀಸರ ಕಸ್ಟಡಿಯಲ್ಲಿ ಇದ್ದಾನೆ, ವಿಚಾರಣೆಯನ್ನ ಎದುರಿಸ್ತಾ ಇದ್ದಾನೆ. ಹಾಗಾಗಿ ಫೈರಿಂಗ್ ಪ್ರಹಸನ ಏನೆಲ್ಲ ಆಯ್ತು, ಇದೆಲ್ಲದಕ್ಕೂ ಕಾರಣ ಈತನೇನಾ ವಿಚಾರವನ್ನ ಲೀಕ್ ಮಾಡಿದ್ದು? ರಿಕ್ಕಿ ರೈ ಬಂದಿದ್ದಾರೆ, ತೋಟದ ಮನೆಯಲ್ಲಿ ರೆಸ್ಟ್ ಮಾಡ್ತಾ ಇದ್ದಾರೆ, ಇಷ್ಟೊತ್ತಿಗೆ ಹೊರಗೆ ಹೋಗ್ತಾರೆ, ಈ ಟೈಮ್ನಲ್ಲಿ ಅವರು ಬುಲೆಟ್ ಪ್ರೂಫ್ ವೆಹಿಕಲ್ನ ಬಳಸಲ್ಲ, ಗನ್ಮ್ಯಾನ್ಗಳು ಅವ್ರ ಜೊತೆ ಇರಲ್ಲ, ಇಂಥದ್ದನ್ನೆಲ್ಲ ವಿಚಾರ ಆದ್ರೂ ಬಾಯಿ ಬಿಟ್ಟಿರಲೇಬೇಕಲ್ಲ. ಈತನೇನಾ ಆ ನಸ್ಗುನ್ನಿ ಆಟ ಆಡಿರೋದು ಅನ್ನುವಂತಹ ಅನುಮಾನ ಇದೆ. ಪೊಲೀಸರು ಬಾಯಿ ಬಿಡಿಸ್ತಾರೆ ಮುಂದಕ್ಕೆ ಏನು ಎತ್ತ ಅಂತ. ಈತನಿಗೆ ಯಾವ ಆಮಿಷವನ್ನ ಒಡ್ಡಿದ್ರು, ಯಾರು ಒಡ್ಡಿದ್ರು, FIR ನಲ್ಲಿ ಮೆನ್ಷನ್ ಆಗಿರೋ 4 ಜನ ಏನಿದ್ದಾರೆ, ಅನುರಾಧ ಮತ್ತೊಬ್ರು ಮಗದೊಬ್ರು, ಅವ್ರಗಳ ಸಂಪರ್ಕದಲ್ಲಿ ಈತ ಇದ್ನ, 2 ತಲೆ ಹಾವಿನ ಕೆಲಸವನ್ನ ಮಾಡ್ಕೊಂಡಿದ್ನ, 2 ನಾಲ್ಗೆ ಇತ್ತ, ಅನ್ನ ಹಾಕಿದ ಮನೆಗೆ ಕನ್ನ ಹಾಕದ್ನ, ಇವೆಲ್ಲವೂ ಗೊತ್ತಾಗಬೇಕು. ಮಾಜಿ ಗನ್ಮ್ಯಾನ್ ವಿಠಲ್ ಈ ಫೈರಿಂಗ್ ಆಗೋಕ್ಕಿಂತ ಮುಂಚೆ ಕೆಲವೇ ಕ್ಷಣಗಳ ಮುಂಚೆ ಆ ಫಾರ್ಮ್ ಹೌಸ್ನಿಂದ ಹೊರಗೋದ್ನಂತೆ. ಫೈರಿಂಗ್ ಆದ್ಮೇಲೆ ಒಳಗೆ ಬಂದಿದ್ದಾನಂತೆ. ಅನುಮಾನಗಳು ಮೂಡಿಸ್ತಾ ಇದೆ ಈತನ ನಡೆ. ಪೊಲೀಸರು ಅದಕ್ಕೆ ಹದ್ದಿನ ಕಣ್ಣಿಟ್ಟು ಈತನನ್ನ ವಿಚಾರಣೆ ಮಾಡ್ತಾ ಇದ್ದಾರೆ. ಬಾಯಿ ಬಿಡಿಸ್ತಾರೆ, ಬಿಡಲ್ಲ. ಪೊಲೀಸರು ಅವರದ್ದೇ ಸ್ಟೈಲಲ್ಲಿ ತನಿಖೆನ ಮಾಡ್ತಾರೆ. ಯಾರಿದ್ರು, ಯಾರು ಸುಪಾರಿ ಕೊಟ್ಟರು, ಎಷ್ಟಕ್ಕೆ ಕೊಟ್ಟಿದ್ರು, ಈತನ ಈ ನಸ್ಗುನ್ನಿ ಆಟ ಎಷ್ಟು ದಿನದಿಂದ ನಡೀತಾ ಇತ್ತು, ಏನು ಪ್ಲ್ಯಾನ್ ಹಾಕಿದ್ದ ಇವನು, ಯಾವಾಗಿಂದ ವಿಚಾರಗಳನ್ನು ಲೀಕ್ ಮಾಡ್ತಾ ಇದ್ದ, ಇವೆಲ್ಲವೂ ಪೊಲೀಸರು ಅವರದ್ದೇ ಸ್ಟೈಲ್ನಲ್ಲಿ ಬಾಯಿ ಬಿಡಿಸ್ತಾರೆ. ನೋ ಡೌಟ್ ಅದರಲ್ಲಿ. ಸದ್ಯ ಆಯ್ತಾ ಪೊಲೀಸರ ಕಸ್ಟಡಿಯಲ್ಲಿದ್ದಾರೆ, ವಿಚಾರಣೆ ಆಗ್ತಾ ಇದೆ. ಮಗದೊಂದು ಕಡೆ ರಿಕ್ಕಿ ರೈ ಟ್ರೀಟ್ಮೆಂಟಲ್ಲಿದ್ದಾನೆ.